ಶಾಂತಿ ಓಂ ಶಾಂತಿ. ಎಲ್ಲ ಚೆನ್ನಾಗಿದ್ದೀರಲ್ವಾ? ಖುಷಿ ಇದೆ ಅಲ್ವಾ? ಇವತ್ತು ಬಾಬಾ ವಿಶೇಷ ನನ್ನ ಮಕ್ಕಳ ಮಹಿಮೆ ಮಾಡ್ತಿದ್ದಾರೆ. ಅರೇ ನನ್ನ ಮಕ್ಕಳು ಬಿಟ್ಟರೆ ಬೇರೆ ಇಲ್ಲ, ನನ್ನ ಡೈರೆಕ್ಟ್ ಮಕ್ಕಳೇ ಇಡೀ ವಿಶ್ವದಲ್ಲಿ ಪೂಜ್ಯಾಧಿಕಾರಿಗಳು, ಬೇರೆ ಯಾರು ಪೂಜ್ಯಾಧಿಕಾರಿ ಆಗೋಕ್ಕಾಗಲ್ಲ. ಯಾಕೆಂದರೆ ನಾವು ಡೈರೆಕ್ಟ್ ಮಕ್ಕಳೇ ಎವರ್ ಪ್ಯೂರ್ ತಂದೆಯಿಂದ ಆ ಪವಿತ್ರತೆಯ ಬಲ, ಆ ಯೋಗ ಬಲ ತಗೊಂಡು ಸಂಪೂರ್ಣ ಪಾವನರಾಗೋದು. ಹಿಂದಿಂದೂ ಮುಗಿಯುತ್ತೆ, ಈಗಿಂದೂ ಇಲ್ಲ. ಅಷ್ಟು ಕಂಪ್ಲೀಟ್ ಪವಿತ್ರ ಆದವರೇ ಪೂಜ್ಯಾಧಿಕಾರಿ ಆಗೋಕ್ಕೆ ಸಾಧ್ಯ, ಇಲ್ಲಾಂದರೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಕೇಳಿ ಬಾಬಾ ಏನು ಹೇಳ್ತಿದ್ದಾರೆ, ಭಾಳ ಸುಂದರವಾಗಿ ವರ್ಣನೆ ಮಾಡ್ತಿದ್ದಾರೆ. बाप दादा हर एक बच्चे के भाग्य को देख हर्षित हो रहे। सारे विश्व के अंदर कोटों में कोई गाई हुई आत्माएं कितना थोड़ी सी है ना. ಕೇಳಿದ್ರ ಏನು ಹೇಳ್ತಿದ್ದಾರೆ? ನನ್ನ ಮಕ್ಕಳು ಇಷ್ಟೇ ಇದ್ದಾರೆ. जिन्होंने बाप को पाया है, ना सिर्फ जाना लेकिन जानने के साथ साथ जिसको पाना था वो पा लिया. ಇದೆಯಾ? ಆಡಂಗೆ ಬರುತ್ತೆ ಹೃದಯದಿಂದ? ಏನಂತೀರ ಎಲ್ಲ ಕೂತಿರೋರು ಮನೆಯಲ್ಲಿ? ತನ್ನ ಸ್ಥಾನದಲ್ಲಿದ್ರೂ ಈಗ ನಾನು ಮೇಲೆ ಬಾಬನ ಹತ್ರ ಏನು ಪಡ್ಕೊಂಡು ಬಿಡಬೇಕಾಗಿತ್ತು, ಪಡ್ಕೊಂಡ್ಬಿಟ್ಟೆ, ಸಿಕ್ಬಿಡ್ತು ಅಂತ ಅನಿಸ್ತಿದ್ಯಾ? ಪ್ರತಿಯೊಬ್ಬ ಮಗುವನ್ನು ಬಾಪ್ ದಾದಾ ಇವತ್ತು ಹೆಂಗೆ ನೋಡ್ತಿದ್ದಾರೆ ಹೇಳ್ರಿ? ಮಕ್ಕಳ ಭಾಗ್ಯವನ್ನು ನೋಡ್ತಾ ಇದ್ದೀನಿ, ನೋಡಿ ಹರ್ಷಿತನಾಗ್ತಿದ್ದೀನಿ. ಇಡೀ ವಿಶ್ವದಲ್ಲಿ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ನೀವು ನನ್ನ ಮಕ್ಕಳಾಗಿದ್ದೀರಾ. ಸ್ವಲ್ಪನೇ ಮಕ್ಕಳಿದ್ದೀರಾ ಯಾರು ತಂದೆಯನ್ನು ಸಂಪೂರ್ಣವಾಗಿ ಪಡ್ಕೊಂಡ್ಬಿಟ್ರಿ. ಬರೀ ತಿಳ್ಕೊಂಡಿಲ್ಲ, ನೀವು ಪಡ್ಕೊಂಡ್ಬಿಟ್ಟಿದ್ದೀರಾ. ಕೇಳ್ಕೊಳ್ಳಿ, ಬಾಬನ ಬಗ್ಗೆನ ತಿಳ್ಕೊಳ್ತಾ ಇದ್ದೀನ, ಬಾಬನ್ ಪಡ್ಕೊಂಡ್ಬಿಟ್ರ? ಏನಂತೀರಾ ಎಲ್ಲರೂ? ಪಡ್ಕೊಂಬಿಟ್ಟೆ ಅಂತ ಖುಷಿ ಇದೆಯಾ, ನಶೆ ಇದೆಯಾ? ತುಂಬ ಇಂಪಾರ್ಟೆಂಟು. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ? ನೀವು ಬರೀ ತಿಳ್ಕೊಳ್ಳೋದಲ್ಲ, ಜೊತೆಗೆ ಈ ಒಂದು ಸಂತೃಪ್ತಿ. ಬಾಬಾ ಜಗತ್ತಲ್ಲಿ ಏನನ್ನ ಪಡ್ಕೋಬೇಕಾಗಿತ್ತು ನಾನು ಪಡ್ಕೊಂಡ್ಬಿಟ್ಟೆ. ऐसे बाप के अति स्नेही सहयोगी बच्चों के भाग्य को देख रहे थे, वैसे सर्व आत्माएं बच्चे हैं, लेकिन आप आत्माएं डायरेक्ट बच्चे हो. शिववंशी ब्रह्मा कुमार और कुमारियाँ हो, सारे विश्व में जो भी अन्य आत्माएं धर्म के क्षेत्र में या राज्य के क्षेत्र में ना महान नामीग्रामी बने हैं या धर्म पिताए बने हैं, जगत गुरु कहलाने वाले बने हैं, लेकिन मात पिता के संबंध से अलौकिक जन्म और पालना किसी को भी प्राप्त नहीं होता. भाग्य ನೋಡ್ರಿ ಎಂಥ ಭಾಗ್ಯ ಅಂತ ವರ್ಣನೆ ಮಾಡಿ ಖುಷಿ ಪಡಬೇಕು. ಏನು ಹೇಳ್ತಾರೆ ಬಾಬಾ? ನಾನು ಇಂತಹ ಸರ್ವಶ್ರೇಷ್ಠ ಸ್ನೇಹಿ ಸಹಯೋಗಿ ಭಾಗ್ಯವಂತ ಮಕ್ಕಳನ್ನು ನೋಡ್ತಾ ಇದ್ದೀನಿ. ಯಾರ ಹೃದಯದಲ್ಲಿ ಬಾಬಾ ಪಡ್ಕೊಂಬಿಟ್ಟೆ ಅಂತ ಇದೆ. ಹಂಗೆ ನೋಡಿದ್ರೆ ಎಲ್ಲರೂ ನನ್ನ ಮಕ್ಕಳೇ, ಜಗತ್ತೆಲ್ಲ ನನ್ನ ಮಕ್ಕಳೇ. ಆದರೆ ನೀವು ಡೈರೆಕ್ಟ್ ಮಕ್ಕಳು. ಅಂದರೆ ಶಿವವಂಶಿ ಬ್ರಹ್ಮ ಕುಮಾರ ಕುಮಾರಿಯರು. ಇಡೀ ವಿಶ್ವದಲ್ಲಿ ನೀವು ಕೆಲವೇ ಆತ್ಮಗಳು. ಬಟ್ ಜಗತ್ತಲ್ಲಿ ಇನ್ನು ನಾಮಿಗ್ರಾಮಿ ಫೇಮಸ್ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಯಾವ್ಯಾವ ಕ್ಷೇತ್ರದಲ್ಲಿ? ಧರ್ಮಕ್ಷೇತ್ರದಲ್ಲಿ ಶ್ರೇಷ್ಠರಿದ್ದಾರೆ. ಯಾರು ಧರ್ಮಕ್ಷೇತ್ರದಲ್ಲಿ? ಸೋಕಾಳ್ ಜಗದ್ಗುರುಗಳಿರಲಿ, ಸಾಧು ಸಂತರಿರಲಿ, ಇನ್ನು ಧರ್ಮವನ್ನು ಒಪ್ತಕ್ಕಂತಹ ಸ್ಕಾಲರ್ಸ್ ಇರಲಿ, ಬೇಕಾದಷ್ಟು ಜನ ಇದ್ದಾರೆ. ರಾಜಸತ್ತೆಯಲ್ಲಿ ರಾಜನೀತರುಗಳು ಬೇಕಾದಷ್ಟು ಫೇಮಸ್ ಇರೋರು, ಮಾನ್ಯತೆ ಇರೋರು ಇದ್ದಾರೆ, ವಿಜ್ಞಾನಿಗಳಿದ್ದಾರೆ. ಎಲ್ಲರೂ ಇದ್ರೂ
ಬಾಬಾ ಹೇಳ್ತಾರೆ ಅವರೆಲ್ಲರಿಗೆ ದೊಡ್ಡ ಮಿಸ್ಸಿಂಗ್ ಏನೋ ಈ ಅಲೌಕಿಕ ಜನ್ಮ ಹಾಗೂ ಅಲೌಕಿಕ ತಂದೆ ತಾಯಿ ಪಾರಲೌಕಿಕ ತಂದೆ ಪರಮಾತ್ಮನನ್ನ ಅರ್ಥ ಮಾಡಿಕೊಂಡು ಅವ್ರ ಪಾಲನೆ ಏನು ಸಿಗಬೇಕೋ ಅದರಿಂದ ಅವರು ವಂಚಿತರಿದ್ದಾರೆ. ಕೇಳಿಸ್ತಾ ನಮಗೆ ಎಷ್ಟು ದೊಡ್ಡ ಲಾಟ್ರಿ ಸಿಕ್ಕಿದೆ ಅಂತ. ಬೆಳಗ್ಗೆ ಅಮೃತ ವೇಳೆಯಿಂದನೇ ಶುರುವಾಗ್ಬಿಡುತ್ತೆ ನಮಗೆ ಬಾಬನ್ ಪಾಲನೆ, ಬಾಬನ್ ಪ್ರೀತಿ, ಬಾಬಂದೆಲ್ಲ ಶಕ್ತಿಗಳ ಸಹಯೋಗ, ಬಾಬಾ ಓದಿಸೋದು ವಿದ್ಯೆನ ಎಷ್ಟು ಸಹಯೋಗ, ಎಲ್ಲ ಸಂಬಂಧಗಳ ಸಹಯೋಗ. अलौकिक मात पिता का अनुभव तो स्वप्न में भी नहीं करते और आप श्रेष्ठ आत्माएं व पदमा पदम आत्मा पदमा पदम भाग्यशाली आत्माएं क्या करते हो, हर रोज मात पिता की व सर्व संबंधों की याद प्यार लेने के पात्र हो. हर रोज याद प्यार मिलती है ना. ನೋಡ್ರಿ ಒಂದೊಂದಾಗಿ ಲಿಸ್ಟ್ ಹಾಕ್ರಿ. ನಂದು 1 2 3 4 5 ಭಾಗ್ಯದಿಂದ ಭಾಗ್ಯ ಅಂದ್ಗಿನಿತ್ ಎಣಿಸಾಲಾರದಷ್ಟು ಭಾಗ್ಯ. ಅವರೆಲ್ಲ ಸಾಧು ಸಂತರು ಜಗದ್ಗುರುಗಳು ಅವ್ರದೇ ಅಭಿಮಾನದಲ್ಲಿ ಇದಾರಲ್ಲ. ಪರಮಾತ್ಮ ಸಾಕಾರ ಬ್ರಹ್ಮನ ಹತ್ರ ಬಂದು ಮಾತ್ಪಿತನ ರೂಪದಲ್ಲಿ ಅಲೌಕಿಕ ಪಾರಲೌಕಿಕ ತಂದೆ ಪಾಲನೆ ಕೊಡ್ತಿದ್ದಾರೆ ಅನ್ನೋದು ಅವ್ರ ಸ್ವಪ್ನದಲ್ಲೂ ಯೋಚನೆ ಮಾಡೋಕ್ಕಾಗಲ್ಲ. ನೀವು ಮಕ್ಕಳು ಕಣ್ಣು ತೆರೆದ ತಕ್ಷಣ ಬಾಬಾ ಗುಡ್ ಮಾರ್ನಿಂಗ್ ಅಂದ ತಕ್ಷಣ ಆಮೇಲೆ ಲಾಡ್ಲಾ ಸ್ಟೂಡೆಂಟು ಕ್ಲಾಸು ಇಡೀ ದಿನ ಮಾತ್ಪಿತ ತಂದೆ ತಾಯಿಯ ಸಂಬಂಧದಲ್ಲಿ ಸರ್ವ ಸಂಬಂಧದಲ್ಲಿ ಪ್ರಾಪ್ತಿಯ ಅನುಭವ ಮಾಡ್ತಿದ್ದೀರಾ. ಆ್ಯಂಡ್ ಡೈಲಿ ನಿತ್ಯ ಮುರಳಿ ಆದಮೇಲೆ ಏನಿದೆ ಹೇಳಿ, ತಂದೆ ತಾಯಿಯ ಸರ್ವ ಸಂಬಂಧದ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ಇದೆ ಅಲ್ವಾ. ಯಾದ್ ಪ್ಯಾರ್ ತಗೋತಿದ್ದೀರಲ್ವಾ ನೀವು ಪದಮಾ ಪದಂಪತಿ ಆತ್ಮಗಳು. ಎಷ್ಟು ದೊಡ್ಡ ಭಾಗ್ಯ ಅಲ್ಲ. ಸನ್ಮುಖದಲ್ಲಿ ಬಾಬಾ ಕೂತ್ಕೊಂಡು ಯಾದ್ ಪ್ಯಾರ್ ಅವ್ರು ನಮಸ್ತೆ ಅಂತ ಯಾದ್ ಪ್ಯಾರ್ ಕೊಡ್ತೀವಿ. ಮಕ್ಕಳೇ ಡೈಲಿ ಯಾದ್ ಪ್ಯಾರ್ ಸಿಗ್ತಿದೆಯಲ್ಲ. ನಾ ಸಿರ್ಫ್ ಯಾದ್ ಪ್ಯಾರ್ ಲೇಕಿನ್ ಸ್ವಯಂ ಸರ್ವಶಕ್ತಿವಾನ್ बाप आप बच्चों का सेवक बन हर कदम में साथ निभाता. ಕೇಳ್ರಿ ಇನ್ನ ಏನು ಹೇಳ್ತಿದ್ದಾರೆ ಬಾಬಾ. ಬರೀ ಯಾದ್ ಪ್ಯಾರ್ ಕೊಡೋದಲ್ಲ, ಸ್ವಯಂ ಸರ್ವಶಕ್ತಿವಂತ ತಂದೆ ನೀವು ಮಕ್ಕಳ ಸೇವಕನಾಗಿ ಪ್ರತಿ ಹೆಜ್ಜೆಯಲ್ಲಿ ಎಲ್ಲ ಸಂಬಂಧಗಳನ್ನು ನಿಭಾಯಿಸ್ತಿದ್ದಾರೆ. ತುಂಬ ಇಂಪಾರ್ಟೆಂಟ್ ಇದು ನಿಭಾಯಿಸೋದು. अति स्नेह से सिर का ताज बनाकर नैनों का सितारा बनाकर साथ ले जाते हैं. तो इम्पॉर्टेंट मातु साथ ले जाते. ऐसे भाग्य जगत गुरु या जगत पिता का नहीं है, क्योंकि आप श्रेष्ठ आत्माएं सन्मुख बाप की श्रीमत लेने वाले हो. ये दो इम्पॉर्टेंट. प्रेरणा द्वारा या टीचिंग द्वारा नहीं, मुख वंशावली हो, डायरेक्ट मुख द्वारा सुनते हो. ಕೇಳ್ರಿ, ಡೈರೆಕ್ಟ್ ಮುಖ ದ್ವಾರ ಸುನ್ತೆ ಹೋ. ತುಂಬ ದೊಡ್ಡ ಮಾತು ಬಾಬಾ ಅವ್ರು ಹೇಳ್ತಿರೋದು. ಏನು ಹೇಳ್ತಿದ್ದಾರೆ, ಬಾಬಾ ಹೇಳ್ತಿರೋದು ಪ್ರೇರಣೆ ಅಥವಾ ಟೀಚಿಂಗಿಂದ ಟಚ್ಚಿಂಗಿಂದ. ಪ್ರೇರಣಾ ಯಾ ಟಚಿಂಗ್ ನಹಿ, ಟೀಚಿಂಗ್ ಅಲ್ಲ ಟಚ್ಚಿಂಗ್. ಮುಖವಂಶಾವಳಿಗಳು ನೀವು ಡೈರೆಕ್ಟ್ ಮುಖದಿಂದ ಎಲ್ಲ ಕೇಳ್ತಾ ಇದ್ದೀರಾ. ಎಷ್ಟು ಸೌಭಾಗ್ಯಶಾಲಿಗಳು. ಬಾಬಾ ಹೇಳ್ತಾರೆ ಯಾವ ಭಾಗ್ಯ ಧರ್ಮಪಿತರಿಗಿಲ್ಲ, ಯಾವ ಭಾಗ್ಯ ಜಗದ್ಗುರುಗಳಿಗಿಲ್ಲ, ಯಾವ ಭಾಗ್ಯ ದೊಡ್ಡ ದೊಡ್ಡ ನೇತರುಗಳಿಗಿಲ್ಲ. ಇದೆಲ್ಲವನ್ನ ನೀವು ಡೈರೆಕ್ಟ್ ಸನ್ಮುಖದಲ್ಲಿ ಶ್ರೀಮತವನ್ನು ತಗೊಳ್ತಾ ಪಾಲನೆಯನ್ನು ತಗೊಳ್ತಾ ಎಲ್ಲ ಪ್ರಾಪ್ತಿಯ ಅನುಭವ ಮಾಡ್ತಿದ್ದೀರಾ. ಇದು ಸೋ ಇಂಪಾರ್ಟೆಂಟ್ ಅಲ್ವಾ ಮಕ್ಕಳೇ ಅಂತ ಹೇಳ್ತಿದ್ದಾರೆ. ಇಂಪಾರ್ಟೆಂಟ್ ಅಲ್ವಾ. ಐಸಾ ಭಾಗ್ಯಕ್ಕಿನ್ನ ಆತ್ಮಾओं का है, मेजॉरिटी ಭಾರತವಾಸಿ ಬೋಲಿಸಿ ಆತ್ಮಾओं का है. ಇಂತಹ ಸೌಭಾಗ್ಯ ಯಾರಿಗಿದೆ ಹೇಳಿ ಮಕ್ಕಳೇ, ಯಾರಿಗಿದೆ? ಯಾರು ಸಾಧಾರಣರು ಭಾರತವಾಸಿಗಳು ಬಡವರು ಇದ್ದಾರೆ, ಬೋಲಾ ಬಾಲ ಹೃದಯದ ಇನ್ನೋಸೆಂಟ್
ತುಂಬ ಸ್ಕಾಲರ್ಸು, ತುಂಬ ಡಿಗ್ರಿಗಳಿರೋರಲ್ಲ, ಇನ್ನೋಸೆಂಟ್ ಮಕ್ಕಳು. जो ना उम्मीदवार थे कि हमें कब बाप मिल सकता है, इतना श्रेष्ठ भाग्य फिर ऐसे ना उम्मीदवार को ही मिला है. ತಂದೆ ಹೇಳೋದು, ಯಾರು ಹೋಪೇ ಇರಲಿಲ್ಲ, ನಮಗೇನು ಸ್ವಪ್ನ ಇತ್ತಾ ಭಗವಂತ ಸಿಗ್ತಾರೆ ನಾವು ಅವ್ರ ಮಕ್ಕಳಾಗ್ತೀವಿ ಡೈರೆಕ್ಟಾಗಿ ಅಂತ, ಇಲ್ಲಲ್ಲ. ಯೋಚನೆನೂ ಮಾಡೋಕ್ಕಾಗಲ್ಲ, ಸಾಕಾರದಲ್ಲಿ ಬಂದು ನಾವು ಈ ಕಣ್ಣಿಂದ ನಮ್ಮ ತಂದೆ ಪ್ರವೇಶ ಆಗೋದು ನೋಡ್ಬೋದು ಅಂತ. ಇದೆಲ್ಲ ಪ್ರಾಕ್ಟಿಕಲ್ ನಡೀತು. ಇಂತಹ ಶ್ರೇಷ್ಠ ಭಾಗ್ಯ ನೀವು ಮಕ್ಕಳು ಯಾರು ಅಯ್ಯೋ ನಮಗೇನು ಹೋಪೇ ಇಲ್ಲ ಅಂತ ಕೂತಿದ್ರಿ, ನಿಮ್ಮ ಭಾಗ್ಯ ಆಗೋಯ್ತು. ದೊಡ್ಡ ಮಾತು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಜಬ್ ಕೋಯಿ ನಾಮು ಉಮ್मीदवार से उम्मीदवार बनता है वह असंभव से संभव बात होता, कितना नशा और खुशी होती है, ऐसा भाग्य सदैव अपना स्मृति में रहता है. ಈಗ ಯಾರಾದ್ರೂ ಅಯ್ಯೋ ಏನಾಗೋದೇ ಇಲ್ಲ ಓಪ್ಲೇಸ್ ಅಂತ ಅಂದಿದ್ದು, ಅಲ್ಲಿ ಈಗ ತಿಳ್ಕೊಳ್ಳಿ ಯಾರಾದರೂ ಫೇಲ್ ಆಗ್ತೀನಿ ಅಂತ ಅಂದ್ಕೊಳ್ತಾರೆ, ಬಟ್ ಪಾಸ್ ಆಗಿಬಿಟ್ರೆ ಅದು ಫಸ್ಟ್ ಕ್ಲಾಸಲ್ಲಿ ಅವ್ರಿಗೆ ಎಷ್ಟು ಖುಷಿ ನಶೆ ಬಂದ್ಬಿಡುತ್ತೆ, ಅಯ್ಯೋ ನಾನೇನು ಅಂದ್ಕೊಂಡಿದ್ದೆ ಏನಾಗ್ಬಿಡ್ತು, ಅಸಂಭವ ಅಂದ್ಕೊಂಡಿದ್ದು ಸಂಭವ ಆಗೋಯ್ತಲ್ಲ ಅಂತ. ಹಂಗೆ ನಿಮಗೆ ಯಾವುದು ಆಸೆನೇ ಇರಲಿಲ್ಲ, ಹೋಪ್ ಇಲ್ಲದೆ ಇರೋದಷ್ಟೇ ಅಲ್ಲ, ಯೋಚನೆ ಸ್ವಪ್ನದಲ್ಲೂ ಇರಲಿಲ್ಲ ಇದು ಯಾವ ಭಗವಂತ ಸಿಗೋದು ಅಸಂಭವ ಅಂತ. ಯಾಕೆಂದರೆ ಋಷಿಮುನಿಗಳು ಎಲ್ಲ ಸಂತರು ಏನು ಮಾಡಿದ್ರು, ತಲೆ ಒಳಗೆ ಹಾಕ್ಬಿಟ್ಟಿದ್ರಲ್ಲ, ಅಯ್ಯೋ ಕೋಟ್ಯಾಂತರ ವರ್ಷ ತಪಸ್ ಮಾಡಿದ್ರು ಭಗವಂತ ಸಿಕ್ಕಲ್ಲ ಅಂತ. ಅಂಥದ್ದೀಗ ಸಾಕಾರದಲ್ಲಾಯಿತು. ಮಕ್ಕಳೇ, ಈ ಭಾಗ್ಯ ನೆನಪು ಮಾಡಿ 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 ಖುಷಿ ನಶೆಯಲ್ಲಿದ್ದೀರಾ. सारे ड्रामा के अंदर और धर्म की आत्माओं को देखो और अपने को देखो तो महान अंतर है. ಇಡೀ ಡ್ರಾಮಾದಲ್ಲಿ ತನ್ನ ಧರ್ಮ ಆತ್ಮ ಧರ್ಮಕ್ಕೆ ಆತ್ಮಾವಂಕು ಬೇರೆ ಬೇರೆ ಧರ್ಮದ ಆತ್ಮಗಳನ್ನು ನೋಡ್ರಿ, ನಿಮ್ಮನ್ನು ನೀವು ನೋಡ್ಕೊಳ್ಳಿ, ನಿಮಗೆ ಅವರಿಗೆ ಎಷ್ಟು ಮಹಾನ್ ಅಂತರ ಇದೆ. ಎಲ್ಲ ಸ್ಥಿತಿಯಲ್ಲಿ ಏರುಪೇರು ಯಾವಾಗ ಬರುತ್ತೆ ಅಂದರೆ, ತನ್ನ ಸ್ವಮಾನ, ನಾನು ಯಾರು, ನಾನೇನು, ನಾನೆಷ್ಟು ಮಹಾನ್ ಅನ್ನೋ ರಿಯಲೈಸೇಷನ್ ಯಾರಿಗಿಲ್ಲ ನೋಡ್ರಿ, ಆ ಸಣ್ಣ ಸಣ್ಣದರಲ್ಲಿ ಎಲ್ಲ ಅಪ್ಸೆಟ್ ಆಗೋದು, ಏರುಪೇರು ಮಾಡೋದು, ತಾನೂ ಆಗೋದಲ್ಲದೆ ಬೇರೆಯವ್ರನ್ನೂ ಡಿಸ್ಟರ್ಬ್ ಮಾಡೋದು, ಇಂಥದ್ದೆಲ್ಲ ಯಾಕೆ ನಡೆಯುತ್ತೆ ಅಂದರೆ, ತನ್ನ ಈ ಮಹಾನತೆ, ನಾನು ಯಾರು, ನನಗೆ ಯಾರು ಸಿಕ್ಕಿದ್ದಾರೆ, ಎಂತಹ ಹೈಯೆಸ್ಟ್ ಸತ್ಕರ್ಮಗಳ ಪುಣ್ಯ ಕರ್ಮಗಳ ಮಾರ್ಗ ಹೇಳಿದ್ದಾರೆ ಅನ್ನೋದು ಯಾವಾಗ ಮರ್ತೋಗುತ್ತಲ್ಲ, ಆವಾಗಲೇ ಹಿಂಗಾಗೋದು. ತುಂಬ ಇಂಪಾರ್ಟೆಂಟ್. ಇದನ್ನು ನೋಡ್ರಿ ಎಷ್ಟಿದೆ. ಪೆಹಲಿ ಬಾತ್ ಸುನಾಯಿ ಡೈರೆಕ್ಟ್ ಬಚ್ಚೆ. ಮೊದಲನೇ ಖುಷಿ ನಶೆಯ ಮಾತೇನೆಂದರೆ, ನೀವು ಡೈರೆಕ್ಟ್ ಮಕ್ಕಳು, ನನಗೆ ಡೈರೆಕ್ಟ್ ಮಕ್ಕಳು. मात पिता व सर्व संबंधों का सुख का अनुभव करने वाले डायरेक्ट बच्चे होने के कारण विश्व के राज्य का वर्षा सहज प्राप्त हो जाता. ಕೇಳಿದ್ರಾ? ಮಾತ್ ಪಿತಾ ಪರಮಾತ್ಮ ಡೈರೆಕ್ಟ್ ತಂದೆ ತಾಯಿಯಾಗಿ ಸರ್ವ ಸಂಬಂಧಗಳಲ್ಲಿ ನಮಗೆ ಎಲ್ಲ ಸುಖದ ಅನುಭವ ಮಾಡಿಸ್ತಿದ್ದಾರೆ. ನಾವು ಯೋಚನೆನೂ ಮಾಡೋಕ್ಕಾಗಲ್ಲ, ಭಗವಂತ ಬಂದು ನಮಗೆ ಟೀಚರಾಗಿ ಸನ್ಮುಖದಲ್ಲಿ ಓದಿಸ್ತಾರೆ ಅಂತ. ಅದೆಲ್ಲ ಸಾಕಾರ ಆಗ್ಬಿಡ್ತಲ್ವ, ಎಷ್ಟು ದೊಡ್ಡ ಮಾತಲ್ವ, ಯೋಚನೆ ಮಾಡಲೇ ಇಲ್ಲ. ಆ್ಯಂಡ್ ಯಾರ ಹತ್ರನೂ ಅಯ್ಯೋ ಕರ್ಕೊಂಡು ಬಂದ್ರಿ ಇನ್ನಿಲ್ಲ, ಡೈರೆಕ್ಟ್ ಮಕ್ಕಳನ್ನು ಮಾಡ್ಕೊಂಡಿದ್ದೀನಿ. ನೀವು ನನ್ನ ಡೈರೆಕ್ಟ್ ಮಕ್ಕಳು, ಮತ್ತು ಎಲ್ಲ ಸಂಬಂಧಗಳು ನಿಮ್ಮ ಜೊತೆ ಇದೆ. ವಿಶ್ವದ ರಾಜ್ಯ ಭಾಗ್ಯ ಡೈರೆಕ್ಟ್ ಮಕ್ಕಳಾಗಿರೋದ್ರಿಂದ ಸೀದಾ ಆಸ್ತಿ. ನಾನು ಸ್ವರ್ಗದ ರಚಯಿತ ಅಂದರೆ ಸ್ವರ್ಗದ ರಾಜಾಯಿ ನಿಮಗೆ ಆಸ್ತಿಯಲ್ಲಿ ವರದಾನದಲ್ಲಿ ಸಿಗುತ್ತೆ. ಆ ಖುಷಿ ಇದೆಯಾ? ಆನಂದ ಆಗ್ತಿದೆಯಾ? ಇನ್ನು ಕೇಳ್ರಿ, ಸೃಷ್ಟಿ ಕೆ ಆದಿಕಾಲ್ सत्युग अर्थात स्वर्ग की सतो प्रदान संपूर्ण प्राप्ति आप आत्माओं को ही प्राप्त होती है. ಅಂದರೆ ಬೇರೆ ಧರ್ಮದ ಆತ್ಮಗಳಿರಲಿ, ಬೇರೆ ಯಾರೇ ಇರಲಿ, ಸ್ವರ್ಗ ಏನು ಅನ್ನೋದು ಅವರು ಯೋಚನೆನೂ ಮಾಡೋಕ್ಕಾಗಲ್ಲ. ಹಂಗೆ ಅಂತಹ ಸ್ವರ್ಗದ ನಿರ್ಮಾಣ ಮಾಡ್ತಾರೆ. ಆ ಸತೋ ಪ್ರಧಾನ ಸ್ವರ್ಗದ ಸುಖದ ಪ್ರಾಪ್ತಿ ಏನಿದೆ ಹೊಗಳಿದ್ರೆ ನೀವು ಮಕ್ಕಳಿಗೇನೆ ಆಗೋದು. ಪರಂಧಾಮದಲ್ಲಿ ಆ ಮುಕ್ತಿಯ ಅನುಭವ ದೇಹದಲ್ಲಿ ಇರುವಾಗಲೇ ಮಾಡಿ ಅಂತಾರೆ.
ಇನ್ನು ಜೀವನ್ ಮುಕ್ತಿ ಅನುಭವನೂ ನಿಮಗೇನೆ ಸಂಪೂರ್ಣ ಪ್ರಾಪ್ತಿ, ಡೈರೆಕ್ಟ್ ಪ್ರಾಪ್ತಿ. ಸತೋ ಪ್ರಧಾನ ಸುಖ, ಸೃಷ್ಟಿ ಆದಿಕಾಲದ ಸುಖ ನೀವೇ ಅನುಭವ ಮಾಡ್ತೀರ. सर्व आत्माएं तो आते ही मध्य काल में, बाकी आत्मಗಳು ಬರೋದೇ ಮಧ್ಯ ಕಾಲದಲ್ಲಿ. ಸೊ ಸತೋ ಪ್ರಧಾನ ಸುಖ ತಗೊಳ್ಳೋರು ನೀವೇನೆ. ಇನ್ನ ಏನು ಹೇಳ್ತಿದ್ದಾರೆ ಬಾಬಾ, आप श्रेष्ठ आत्माओं का भोगा हुआ सुख व राज्य रजो प्रधान रूप में प्राप्त करते हैं. जैसे आप आत्माओं को धर्म और राज्य दोनों प्राप्ति है, लेकिन अन्य आत्माओं को धर्म है तो राज्य नहीं, राज्य नहीं तो धर्म नहीं, राज्य है तो धर्म नहीं, धर्म है तो राज्य नहीं. क्योंकि द्वापर युग से धर्म और राज्य का दोनों पर अलग अलग, दोनों क्या हो जाता है, राज्य अलग धर्म अलग हो जाता. जिसकी निशानी सारा ड्रामा के अंदर डबल सिरताज माना डबल ताजदारी, सिर्फ आप बच्चे हो और कोई को देखा है क्या? ಒಂದೊಂದಾಗಿ ಎಣಿಸ್ಬೇಕು ನೀವು ಏನೇನು ನಮ್ಮದು ಸ್ಪೆಷಾಲಿಟಿ. ಒಂದು ಸತೋ ಪ್ರಧಾನ ಸುಖದ ಅಧಿಕಾರಿಗಳ, ಇನ್ನೊಂದು ಬಾಬಾ ಹೇಳ್ತಾರೆ ಅವ್ರು ಬರೋದೇ ಮಧ್ಯಕಾಲ ಆಗಿರೋದ್ರಿಂದ ಅವರಿಗೆ ನಿಮಗೇನು ರಾಜ್ಯದ ಸುಖ, ಧರ್ಮದ ಧಾರಣೆಗಳ ಸುಖ ಎರಡೂ ಏನಿದೆ ಅದು ಅವರಿಗೆ ಎರಡೂ ಸಿಕ್ಕಲ್ಲ. ಯಾಕೆ, ದ್ವಾಪರ ಶುರುವಾದಾಗ ಧರ್ಮಸತ್ತ ರಾಜ್ಯ ಸತ್ತ ಸಪ್ರೇಟ್ ಆಗಿಬಿಡುತ್ತೆ. ರಾಜ್ಯ ಬೇಕು ಅನ್ನೋರು ದೇಶದಲ್ಲಿ ಉಳ್ಕೊಂಡ್ರು, ಧರ್ಮ ಬೇಕು ಅನ್ನೋರು ಕಾಡ್ಗೋದ್ರು, ತ್ಯಾಗ ಮಾಡಿಬಿಟ್ರು, ನಮಗಿದು ಬೇಡ. ಸೊ ರಾಜ್ಯ ಮಾಡ್ತಾ ಧರ್ಮದ ರಿಸಲ್ಟ್ ಏನು, ಧಾರಣೆಯ ರಿಸಲ್ಟ್ ಏನು, ಶ್ರೇಷ್ಠ ಗುಣಶಕ್ತಿಗಳ ಧಾರಣೆಯ ರಿಸಲ್ಟ್ ಜೀವನ್ ಮುಕ್ತಿ. ಮುಕ್ತನಾಗಿ ಜೀವನ್ಮುಕ್ತನಾಗಿ ಏನು ರಾಜ್ಯ ಮಾಡಬೇಕು ಅದು ಮಾಡೋಕ್ಕಾಗಲ್ಲ. ಈಗಲೂ ನಾವು ನೋಡ್ಕೋಬೇಕು, ನಾವು ಸ್ವರಾಜ್ಯ ಅಧಿಕಾರಿಗಳಂದರೆ ನಮ್ಮ ಕೈಯಲ್ಲಿ ಧರ್ಮಸತ್ತ ರಾಜ್ಯ ಸತ್ತ ಎರಡೂ ಕೈಯಲ್ಲಿದೆಯಾ? ನಾನು ಆತ್ಮ ಈ ಸ್ವರಾಜ್ಯ ಮಾಡ್ತಾ ಇದ್ದೀನಿ, ಆದರೆ ಧಾರಣೆಗಳ ಮೇಲೆ ಮಾಡಿದಾಗಲೇ ನಾನು ಆತ್ಮನ ಸುಖ ಶಾಂತಿ ಜೀವನ್ಮುಕ್ತ ಸ್ಥಿತಿ ಇರೋಕ್ಕೆ ಸಾಧ್ಯ. ನಾನು ಧಾರಣೆಗಳ ಆಧಾರದ ಮೇಲೆ, ಶ್ರೀಮತದ ಧಾರಣೆಗಳ ಆಧಾರ, ಜ್ಞಾನದ ಧಾರಣೆಗಳ ಆಧಾರದ ಮೇಲೆ ಇಲ್ಲ ಅಂದರೆ ನಾನು ಎಲ್ಲ ಸೇವಾ ಕಾರ್ಯ ಮಾಡ್ತಾ ಏಕದಮ್ ಸೈಲೆನ್ಸ್, ಎಲ್ಲ ಸಂಬಂಧಗಳ ಬಾಬನ ಜೊತೆ ಸುಖ, ಈ ಸುಖ ಶಾಂತಿ ಜೀವನ್ಮುಕ್ತಿ ಏನು ನಂದು ಬರ್ತ್ರೈಟ್, ಈ ಜನ್ಮದಲ್ಲಿ ಅನುಭವ ಮಾಡಬೇಕು, ಅದು ಮಿಸ್ಸಿಂಗ್. ಆವಾಗ ದ್ವಾಪರದ ರಾಜರ್ತಾರ ಹೇಳ್ತಾರೆ, ದ್ವಾಪರದಲ್ಲಿ ಅದಕ್ಕೇನೆ ಅವ್ರಿಗೆಲ್ಲ ಸಿಂಗಲ್ ತಾಜು, ನಿಮಗಷ್ಟೇ ಡಬಲ್ ಕಿರೀಟ, ಪವಿತ್ರತೆ ಕಿರೀಟನೂ ಇದೆ, ರಾಜ್ಯ ಕಿರೀಟನೂ ಇದೆ. ಧರ್ಮದ ಸಂಕೇತ ಪವಿತ್ರತೆ ಕಿರೀಟ. ಯಾಕೆ ಇಲ್ಲಿ ಪವಿತ್ರತೆ ಸತ್ಯತೆಯ ಪರಮಶ್ರೇಷ್ಠ ಧಾರಣೆ. ಯಾವ ಕಾರಣ? ಧರ್ಮದ ರಿಸಲ್ಟ್ ಅಲ್ಲಿ ಪವಿತ್ರತೆ ಕಿರೀಟ, ರಾಜ್ಯ ಅರ್ಥಾತ್ ಸಂಪತ್ತಿವಾನ್ ಭವದ ವರದಾನ ತಗೊಂಡೋಗಿರೋದ್ರಿಂದ ರಾಜ್ಯದ ಕಿರೀಟ ಅಂದರೆ ರತನ್ ಜಡಿತ್ ತಾಜ್ ಕಿರೀಟ. ಎರಡು ಚಿಹ್ನೆಗಳಿದೆಯಲ್ವ, ನಿಮಗಷ್ಟೇ ಇದೆ. ಮಕ್ಕಳೇ ನೋಡ್ರಿ ಯಾರನ್ನಾದರೂ ದ್ವಾಪರ ನಂತರ ಇರೋರನ್ನ, ಒಂದೇ ಕಿರೀಟ, ಯಾರ್ದು ಇಲ್ಲ. ಮತ್ತು ಎರಡು ಕಿರೀಟದ ಜೊತೆ ಡಬಲ್ ಪೂಜ್ಯನೂ ಹೌದು ಅಲ್ವಾ ನಾವು. ಅವ್ರ ಭೀ ವಿಶೇಷತೆ, ಇನ್ನೂ ವಿಶೇಷತೆ ಇದೆ. ನೀವು ಸಾಧಾರಣರಲ್ಲ ನನ್ನ ಮಕ್ಕಳು, ಇಡೀ ಕಲ್ಪದಲ್ಲಿ ಸರ್ವಶ್ರೇಷ್ಠ ಮಹಾನ್ ಶ್ರೇಷ್ಠ ಆತ್ಮಗಳು. ಏನು ಇನ್ನೂ ವಿಶೇಷತೆ? ಸಂಪೂರ್ಣ ಪ್ರಾಪ್ತಿ अर्थात तन मन धन संबंध और प्रकृति के सर्व सुख जिसमें अप्राप्त कोई वस्तु नहीं, दुख का नाम निशान नहीं, ऐसी श्रेष्ठ प्राप्ति अन्य आत्मा को प्राप्त नहीं होती, अन्य आत्मा को प्राप्त नहीं होती. तो ಅದಕ್ಕೆ ಬಾಬಾ ಹೇಳ್ತಿರೋದು, ಸಂಪೂರ್ಣ ಪ್ರಾಪ್ತಿಯಲ್ಲಿ ತನು ಮನ ಧನದ ಪ್ರಾಪ್ತಿ ಏನಾಗಬೇಕು,
ಪ್ರಕೃತಿಯ ಸುಖ, ಜನ ಸುಖ, तन मन धन जन और प्रकृति का सुख ಅಂದರೆ ಸಾಧನ. ಜನನೂ ಅಲ್ಲಿ ಕಿಟಿಕಿಟಿಗಳಿಲ್ಲಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಸರ್ವ ಪ್ರಕಾರದ ಸಂಪೂರ್ಣ ಸುಖ, ಅರ್ಧಂಬರ್ಧನೂ ಅಲ್ಲ. ಎಲ್ಲಿ ದುಃಖದ ಹೆಸರೇ ಇಲ್ಲ ಅಂತ ಸುಖದ ಪ್ರಾಪ್ತಿಯನ್ನ ಮಾಡ್ಕೊಳ್ತೀರಾ ನೀವು. ಅದು ಯಾಕೆ? ಡೈರೆಕ್ಟ್ ಸಂತಾನದು. ಯಾವ ಆತ್ಮಗಳಿಗೆ ಸೋಕಾಲ್ಡ್ ಧರ್ಮಪಿತರಿರಲಿ, ರಾಜರಿರಲಿ, ಯಾರಿಗೂ ಈ ಸರ್ವಶ್ರೇಷ್ಠ ಸುಖ ಪ್ರಾಪ್ತಿ ಆಗಲಿಲ್ಲ. डायरेक्ट बच्चे होने के कारण ऊंच ते ऊंच बाप की संतान होने के कारण, परम पूज्य पिता की संतान होने के कारण आप आत्माएं भी डबल रूप में पूजी जाती हो. नेक्स्ट ಕೇಳ್ರಿ, ನೀವು ಡೈರೆಕ್ಟ್ ಮಕ್ಕಳಾಗಿರೋ ಕಾರಣ ಇನ್ನ ಏನೇನು ಪ್ರಾಪ್ತಿ ನಿಮಗೆ? ಸ್ಪೆಷಲ್ ಮಕ್ಕಳು, ನನ್ನ ಕಣ್ಮಣಿಗಳು, ನನ್ನ ಗಿಣಿಗಳು ಅಂತ ಒಂದೊಂದು ವರ್ಣನೆ ಮಾಡ್ತಿದ್ದಾರೆ ಬಾಬವರು ದೊಡ್ಡ ಪ್ರೀತಿಯಿಂದ. ನೀವು ಡೈರೆಕ್ಟ್ ಸಂತಾನರು, ಮಕ್ಕಳಾಗಿರೋ ಕಾರಣ ಪರಮ ಪೂಜ್ಯ ಪಿತನ ಸಂತಾನರಾಗಿರೋ ಕಾರಣ ನೀವು ಡಬಲ್ ರೂಪದ ಪೂಜ್ಯರು. ಸುಪ್ರೀಂ ಪೂಜೆ ಬಾಬಂದೇನೋ ಎವರ್ ಪ್ಯೂರ್ ಎವರ್ ಪೂಜ್ಯ ಬಾಬಾ. ಅದಕ್ಕೆ ನಿಮ್ಮದು ಗರ್ಭಗಡಿ ಒಳಗಡೆ ವಿಧಿಪೂರ್ವಕವಾದ ಪೂಜೆ ಆಗುತ್ತೆ. ದೇವತಾ ರೂಪದಲ್ಲಿ, ನಿರಾಕಾರಿ ರೂಪದಲ್ಲಿ ಡಬಲ್ ಪೂಜ್ಯರು. एक सालिग्राम के रूप में, एक देवी देवता के रूप में. डबल पूजे सालिग्राम रूपದಲ್ಲಿ, देवी देवता रूप. ऐसे विधि पूर्वक पूज्य धर्म पिता या कोई नामिग्रामी आत्मा नहीं बनती. कारण क्या? ಈ ಥರ ವಿಧಿಪೂರ್ವಕ ಪೂಜೆ ನಿಮ್ದೇನಾಗುತ್ತೆ ಅದು ಯಾವುದೇ ಧರ್ಮಪಿತರ ಅಥವಾ ಫೇಮಸ್ ಆಗಿರೋ ಆತ್ಮಗಳದು ಗರ್ಭಗುಡಿಯಲ್ಲಿ ಇಟ್ಟು ಯಾರ್ದು ಪೂಜೆ ಆಗ್ತಿದೆ? ಈಗ ಇಬ್ರಾಹಿಂ ಕ್ರೈಸ್ಟ್, ಬುದ್ಧ, ಶಂಕರಾಚಾರ್ಯ ಅವ್ರ ಮುಂದೆ ಒಂದು ಕ್ಯಾಂಡಲ್ ಅಂಟಿಸ್ತಾರೆ ಅಷ್ಟೇ, ಪೂಜೆಗಳೇನಾಗಲ್ಲ. ಇದು ಭಾಳ ಇಂಪಾರ್ಟೆಂಟ್ ವಿಷಯ. ಇಲ್ಲಿ ದೇವತೆಗಳದ್ದು ನೋಡಿ ಒಂದೊಂದು ಕರ್ಮದ್ದು ಪೂಜೆ ಆಗುತ್ತೆ. ಕಮಲನಯನ, ಕಮಲ ಹಸ್ತ, ಕಮಲ ಚರಣ ಪೂಜೆ ಅಲ್ಲದೇನೆ ಗಾಯನ ಬೇರೆ. ಯಾಕೆ ಮಕ್ಕಳೇ ಹಂಗೆ? ಕಾರಣ ಏನಂದರೆ ತುಮ್ ಡೈರೆಕ್ಟ್ ವಂಶಾವಳಿ, ಡೈರೆಕ್ಟ್ ಮಕ್ಕಳು ನೀವು. ಸಮಜಾ ಅಂತಾರೆ. ಕಿತನೆ ಭಾಗ್ಯಶಾಲಿ ಹೋ, ತಿಳ್ಕೊಂಡ್ರ ನೀವು ನನ್ನ ಮಕ್ಕಳು ಎಷ್ಟು ಭಾಗ್ಯಶಾಲಿಗಳು, ಎಷ್ಟು ಶ್ರೇಷ್ಠರು. ಭಾಗ್ಯದ ಲಿಸ್ಟ್ ಹಾಕೊಳ್ಬೇಕೀಗ ನೀವೆಲ್ಲರೂ ಕೂತ್ಕೊಂಡು 1, 2, 3 ಇಡೀ ದಿನ ಚಿಂತನೆ ಮಾಡ್ಕೊಂಡು ಖುಷಿ ಖುಷಿ ಡೈರೆಕ್ಟ್ ಆಗಿರೋದ್ರಿಂದ ನಂಗೆ ಏನೇನು ಸಿಗ್ತಿದೆ ಅಂತ. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ? तो क्योंकि तुम डायरेक्ट बच्चे हो, समझा कितने भाग्यशाली जो स्वयं भगवान आपका भाग्य बाला करते हैं. तो सदा अपने ऐसे भाग्य को स्मृति में रखो. कमजोरी के गीत नहीं गाओ, कमजोरी के गीत नहीं गाओ. भगत कमजोरी के गीत गाते हैं और बच्चे भाग्य के गीत गाते हैं. तो अपने आप से पूछो कि भगत हूँ या बच्चा हूँ. समझा अपने ಶ್ರೇಷ್ಠ ಭಾಗ್ಯಕ್ಕೋ. ಈಗ ಕೇಳ್ಕೋಬೇಕೀಗ ನಾನು ಯಾರು ಅಂತ. ಭಾಗ್ಯವಂತ ಮಕ್ಕಳು ನೀವು ಎಷ್ಟು ದೊಡ್ಡವರಂದ್ರೆ ಸ್ವಯಂ ಭಾಗ್ಯ ವಿಧಾತ ಭಗವಂತ ನಿಮ್ಮ ಭಾಗ್ಯ ದೊಡ್ಡದು ಮಾಡೋಕ್ಕೆ ಜಗತ್ತಿಗೆ ಬಂದ್ಬಿಡ್ತಾರೆ. ಭಾಗ್ಯನೋ ಇಡೀ ಕಲ್ಪದಲ್ಲಿ ದೊಡ್ಡವ್ರನ್ನ ಮಾಡಿಬಿಡ್ತೀರ. ಚೈತನ್ಯದಲ್ಲಿ ರಾಜ್ಯಾಧಿಕಾರಿ, ಪೂಜ್ಯಾಧಿಕಾರಿ, ಸತ್ಯ ತ್ರೇತಾಯುಗ, ದ್ವಾಪರ ಕಲಿಯುಗದಲ್ಲಿ ನೀವು ಪೂರ ಗಾಯನ ಯೋಗ್ಯ ಡಬಲ್ ಪೂಜೆಗೆ ಅಧಿಕಾರಿಗಳು, ವಿಧಿಪೂರ್ವಕ ಪೂಜೆಗೆ ಅಧಿಕಾರಿಗಳು. ನೋಡಿ, ಒಂದು ಸಾರಿ ಬಾಬನ ಮಗು ಆಗಿ ಬಾಬಾ ಹೇಳ್ದಂಗೆ ಕೇಳ್ಬಿಟ್ರೆ ಎಷ್ಟು ದೊಡ್ಡ ಪ್ರಾಪ್ತಿ, ಎಷ್ಟು ದೊಡ್ಡ ಖುಷಿ. ಯಾರು ಇದನ್ನು ಸ್ವಪ್ನದಲ್ಲೂ ಯೋಚನೆ ಮಾಡೋಕ್ಕಾಗಲ್ಲ. ಇದೊಂದು ಜನ್ಮದಲ್ಲಿ ಸ್ವಲ್ಪ ಸಮಯ ಬಾಬನ ಅನುಸಾರ ನಡೆಯೋಕ್ಕಾಗಲ್ಲವಾ? ಇರೋಕ್ಕಾಗಲ್ವಾ? ಹಂಗೆ ಬಾಬಾ ಹೇಳ್ದಂಗೆ ಇರೋಕ್ಕಾಗಲ್ವಾ? ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ನೀವು ಮಕ್ಕಳು ಸದಾ ಗಳಿಗಳಿಗೆ ಭಾಗ್ಯದ ಹಾಡಾಡಿ, ತನ್ನ ನಿರ್ಬಲತೆಗಳ ಹಾಡಾಡಬೇಡ್ರಿ. ಅಯ್ಯೋ ಏನು ಮಾಡೋದು, ನನಗಿಂಥ ಪರಿಸ್ಥಿತಿ ಬಂತು, ಬೇಜಾರು, ಹಿಂಗೆ ಯಾರೋ ಅಂದ್ಬಿಟ್ರು ಅದಕ್ಕೆ ನಂಗೆ ಅಳು ಬಂದ್ಬಿಡ್ತು, ಹಂಗೇನೋ ಆಗ್ಬಿಡ್ತು ಅದಕ್ಕೆ ಮೂಡ್ ಆಫ್ ಆಗಿಬಿಡ್ತು, ಅಯ್ಯೋ ಏನು ಮಾಡೋದು, ಅಯ್ಯೋ ಹೆಂಗಪ್ಪ ಏನಪ್ಪ. ಇದು ಬಾಬಾ ಹೇಳ್ತಾರೆ, ಹಾಡು ಆಡಬೇಡಿ, ಭಾಗ್ಯದ ಹಾಡಾಡಿ
ತನ್ನನ್ನು ತಾನು ಕೇಳ್ಕೊಳ್ಳಿ, ನಾನು ಭಕ್ತನ ಏನೋ ಮಗುನ. ಯಾಕೆಂದರೆ ಭಕ್ತರು ತನ್ನ ಕಮ್ಜೋರಿ ಹಾಡಾಡೋರು. ಭಕ್ತರು ಏನು ಮಾಡ್ತಾರೆ ಹೇಳಿ? ಭಗವಂತನ ಮುಂದೆ ಹೋಗಿ, ಅಯ್ಯೋ ನಾನು ನೀಚ ಕಪಟಿ, ನಾನೇನು ಇಲ್ಲ, ನಂಗೆ ಹಿಂಗಾಗ್ತಿದೆ ಬಾಬಾ, ಹಂಗಾಗ್ತಿದೆ, ನೀನೊಂದಿಷ್ಟು ಶಾಂತಿ ಕೊಡು, ನಂಗೊಂದಿಷ್ಟು ಶಕ್ತಿ ಕೊಡು, ಹಂಗೆ ತಾನೇ ಭಕ್ತರು ಆಡೋದು. ನೀವು ಕೂತ್ಕೊಂಡು ಮಕ್ಕಳು, ಬಾಬಾ ನೋಡು ನನ್ನ ಮುಂದೆ ಹೆಂಗೆ ಪರಿಸ್ಥಿತಿ, ನೀನು ನೋಡ್ತಾ ಇಲ್ವಾ, ನನ್ನ ಮುಂದೆ ನೋಡು ಏನಾಗ್ತಿದೆ, ನಿನಗೆ ಕಾಣಿಸ್ತಾ ಇಲ್ವಾ, ನೀವು ಸ್ವಲ್ಪ ಬಂದುಬಿಡೋ ಕೆಳಗಡೆ, ನಂಗೊಂದಿಷ್ಟು ಅದು ಮಾಡಿಬಿಡಲ್ಲ, ಏನಾದರೂ ಮಾಡಿಬಿಡಲ್ಲ, ದಯೆ ತೋರಿಸ್ಬಿಡಲ್ಲ, ಕೃಪೆ ಮಾಡಿಬಿಡಲ್ಲ, ಹಿಂಗೆ ಕೇಳ್ತಾ ಇದ್ದರೆ ಇನ್ನು ಭಕ್ತ ಸಂಸ್ಕಾರ ಅಲ್ಲದೆ ಇನ್ನೇನು ಮಕ್ಕಳ ಸಂಸ್ಕಾರ? ಮಕ್ಕಳಂದರೆ ಸ್ವರಾಜ್ಯ ಅಧಿಕಾರಿಗಳಲ್ವಾ, ಅಧಿಕಾರಿಗಳು. ಎಲ್ಲ ಗುಣಶಕ್ತಿ ಆಧಾರದ ಮೇಲೆ ಬಾಬಾವ್ರ ಅನುಸಾರವಾಗಿ ನಡೀತಕ್ಕಂಥವ್ರು, ಅಂಥ ಮಕ್ಕಳಲ್ವಾ. ಕೇಳಿದ್ರಲ್ವಾ, ಈಗ ಭಾಗ್ಯದಲ್ಲಿ ಇಷ್ಟು ಎಣಿಸ್ತಾ ಇರ್ತೀರಲ್ಲ, 1 2 3 4, ಖುಷಿ ಆಗ್ತಿದೆಯಲ್ವಾ? ಅವರೇ ನಾನು ಎಷ್ಟು ಭಾಗ್ಯಶಾಲಿ. ಅಚ್ಚಾ ऐसे पदमा पदम भाग्यशाली, डायरेक्ट बाप की पहली रचना, डायरेक्ट बाप की पहली रचना, सर्व संबंधों के सुख के अधिकारी, सर्व प्राप्ति के अधिकारी, राज्य भाग्य के अधिकारी, डबल पूजा के अधिकारी, बाप के भी सिर के ताजदारी. केಳ್ರಿ, ऐसी श्रेष्ठ आत्माओं को बाप दादा का याद प्यार और नमस्ते नमस्ते नमस्ते. ಎಷ್ಟು ಸುಂದರವಾಗಿ ಬಾಬಾ ನಮ್ಮ ಮಕ್ಕಳಿಗೆ ಪಾಲನೆ ಮಾಡ್ತಾರೆ ನೋಡ್ರಿ. ಈ ತರಹ ಪದಂ ಭಾಗ್ಯಶಾಲಿಗಳು. ಡೈರೆಕ್ಟ್ ತಂದೆಯ ಮೊದಲನೇ ರಚನೆ. ಬ್ರಾಹ್ಮಣರಂದರೆ ಸೃಷ್ಟಿಯಲ್ಲಿ ಭಗವಂತನ ಡೈರೆಕ್ಟ್ ರಚನೆ, ಮೊದಲನೇ ರಚನೆ. ಸರ್ವ ಸಂಬಂಧದ ಸುಖದ ಅಧಿಕಾರಿಗಳು. ಏನೇನು ಅಧಿಕಾರ ಎಣಿಸ್ರಿ? ಸರ್ವ ಸಂಬಂಧದ ಸುಖದ ಅಧಿಕಾರ ಯಾವುದು ಬೇರೆ ಧರ್ಮದವ್ರು ಯೋಚನೆ ಮಾಡೋಕ್ಕಾಗಲ್ಲ. ಸರ್ವ ಪ್ರಾಪ್ತಿಗಳು, ಡೈರೆಕ್ಟ್ ಭಗವಂತನ ಪ್ರಾಪ್ತಿಗಳಿಗೆ ಅಧಿಕಾರಿಗಳು. ಡೈರೆಕ್ಟ್ ರಾಜ್ಯ ಭಾಗ್ಯ ಬಾಬನಿಂದ ಸಿಗ್ತಿದೆ, ಅದರ ಅಧಿಕಾರಿಗಳು. ಡಬಲ್ ಪೂಜೆ ಅಧಿಕಾರಿಗಳು. ತಂದೆಗೂ ನೀವು ಕಿರೀಟ ಮಣಿಗಳು, ಕಿರೀಟಧಾರಿಗಳು, ತಂದೆಯ ಕಿರೀಟ. ಇಂತಹ ಶ್ರೇಷ್ಠ ಆತ್ಮಗಳಿಗೆ ತಂದೆಯ ನೆನಪು, ಪ್ರೀತಿಯಾಗು. ನಮಸ್ತೆ 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 ನಮಸ್ತೆ. ನಮ್ಮೆಲ್ಲರ ನಮಸ್ತೆಯ ಜೊತೆಗೆ ಶುಕ್ರಿಯಾ ಬಾಬಾ, ಶುಕ್ರಿಯಾ. ಓಂ ಶಾಂತಿ.